ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೂರ್ಯನು ಪಶ್ಚಿಮ ದಿಕ್ಕಿನಲ್ಲಿ ನಿಧಾನವಾಗಿ ಅಸ್ತಮಿಸಲು ಆರಂಭಿಸಿದಾಗ ಪ್ರಕೃತಿಯಲ್ಲಿರುವ ಸೂಕ್ಷ್ಮ ಶಕ್ತಿಗಳು ಬದಲಾವಣೆಗೆ ಒಳಬೀಳುತ್ತೆ. ಬೆಳಕಿನ ಆಧಿಪತ್ಯ ಕಮ್ಮಿಯಾಗಿ ಕತ್ತಲಿನ ಕಂಪನಗಳು ಚುರುಕುಗೊಳ್ಳುವ ಈ ಸಂಧ್ಯಾಕಾಲವನ್ನು ಪುರಾಣಗಳಲ್ಲಿ ಅತ್ಯಂತ ಪವಿತ್ರ ಮತ್ತು ಅದೇ ಸಮಯದಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದ ಘಟ್ಟ ಅಂತ ಹೇಳ್ತಾರೆ. ಇದೇ ಸಮಯದಲ್ಲಿ ದೈವಿ ಶಕ್ತಿಗಳ ಸಂಚಾರನೂ ಜಾಸ್ತಿಯಾಗುತ್ತೆ. ವಿಶೇಷವಾಗಿ ಶ್ರೀ ಮಹಾಲಕ್ಷ್ಮಿ ತಾಯಿ ಯಾರ ಮನೆಗೆ ಪ್ರವೇಶ ಮಾಡಬೇಕು, ಯಾರ ಮನೆಗೆ ಸುಖ ಸಂಪತ್ತು ಹರಿಸಬೇಕು, ಯಾವ ಮನೆಯನ್ನ ಆಶೀರ್ವದಿಸಬೇಕು ಅಂತ ನಿರ್ಧರಿಸುವ ಕಾಲವು ಇದೇ ಸಂಧ್ಯಾ ಕಾಲ. ಆದರೆ ಇದೇ ಸಮಯದಲ್ಲಿ ಲಕ್ಷ್ಮಿಯ ವಿರೋಧಿ ಶಕ್ತಿಯಾದ ಜ್ಯೇಷ್ಠಾದೇವಿ ಕೂಡ ಸಂಚಲನ ಮಾಡ್ತಾ ಇರ್ತಾರೆ. ಲಕ್ಷ್ಮಿಯು ಶುಭ ಚಟುವಟಿಕೆ, ಬೆಳಕು, ಸ್ವಚ್ಛತೆ ಮತ್ತು ಸಮಾಧಾನವನ್ನು ಇಷ್ಟಪಡ್ತಾರೆ. ಜ್ಯೇಷ್ಠಾದೇವಿಗೆ ಕತ್ಲು, ಗೊಂದಲ, ಆಲಸ್ಯ, ಜಗಳ ಮತ್ತು ಅಶಾಂತಿ ಇಷ್ಟ. ಸಂಧ್ಯಾಕಾಲದಲ್ಲಿ ನಾವು ಮಾಡುವ ಕೆಲವು ತಪ್ಪುಗಳು ನಮ್ಮ ಮನೆಯಲ್ಲಿರುವ ಶ್ರೀಮಂತಿಕೆಯ ಶಕ್ತಿಯನ್ನು ನಾಶ ಮಾಡಿ ದಾರಿದ್ರ್ಯ ಶಕ್ತಿಯನ್ನು ಆಮಂತ್ರಿಸುತ್ತೆ ಎಂಬುದು ಪುರಾಣಗಳ, ಪಿತೃ ಸಂಪ್ರದಾಯಗಳ ಮತ್ತು ಜನಪದ ನಂಬಿಕೆಗೆ ಸಾಮ್ಯವಾದ ಮಾತು. ಇಂದಿನ ನಮ್ಮ ದೀರ್ಘ ವಿಡಿಯೋದಲ್ಲಿ ಇಂತಹ 6 ದೊಡ್ಡ ತಪ್ಪುಗಳು ಏನೇನು, ಅವುಗಳ ಪರಿಣಾಮಗಳೇನು ಮತ್ತು ತಪ್ಪಾಗಿ ನಡೆದರೂ ತಕ್ಷಣ ಮಾಡಬಹುದಾದ ಪರಿಹಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲು ಕಮೆಂಟ್ ವಿಭಾಗದಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಮೊದಲ ದೊಡ್ಡ ತಪ್ಪು ಏನಂದ್ರೆ ಸಂಧ್ಯಾಕಾಲದಲ್ಲಿ ಮನೆ ಗುಡಿಸೋದು ಮತ್ತು ಕಸವನ್ನು ಹೊರಗೆ ಹಾಕೋದು. ಮೊದಲ ದೊಡ್ಡ ತಪ್ಪು ಏನಂದ್ರೆ ಸಂಧ್ಯಾಕಾಲದಲ್ಲಿ ಮನೆ ಗುಡಿಸೋದು ಮತ್ತು ಕಸವನ್ನು ಹೊರಗೆ ಹಾಕೋದು. ಕೆಲಸದ ಒತ್ತಡ, ದಿನದ ಆಯಾಸ ಇವೆಲ್ಲದರ ಒಂದು ಮನೆ ಅಸ್ತವ್ಯಸ್ತಗೊಂಡಿರೋದು ಸಹಜ. ಆದರೆ ಸೂರ್ಯ ಅಸ್ತಮಿಸುವ ಈ ಸೂಕ್ಷ್ಮ ಕಾಲದಲ್ಲಿ ಮನೆಯ ನೆಲವನ್ನು ಗುಡಿಸೋದು ಅಂದರೆ ಮನೆಯಲ್ಲಿ ನೆಲೆಸಿರುವ ಶುಭ ಶಕ್ತಿಯನ್ನು ಹೊರಗೆ ತಳ್ಳೋದಕ್ಕೆ ಸಮಾನ ಆಗಿರುತ್ತೆ. ಲಕ್ಷ್ಮೀ ತತ್ವ ಮನೆಯೊಳಗೆ ನೆಲೆಸಲು ಅತ್ಯಂತ ಮುಖ್ಯವಾದದ್ದು ಸ್ಥಿರತೆ. ಆದರೆ ನಾವು ಗುಡಿಸಿದ ಕ್ಷಣದಲ್ಲಿ ಆ ಸ್ಥಿರತೆ ಕದಲಡುತ್ತೆ. ಈ ಕದಲೋದ್ರಿಂದ ಇಂತಹ ವೇಳೆಯಲ್ಲಿ ಈ ಸಂಧ್ಯಾಕಾಲದಲ್ಲಿ ಮನೆಯವರೆಗೆ ಕಸ ಹಾಕೋದು ಇನ್ನೂ ಅನಿಷ್ಟವಾಗಿರುತ್ತೆ. ಮನೆಯೊಳಗಿನ ಭಾಗ್ಯ ಶಕ್ತಿಯನ್ನು, ಸಂಪತ್ತಿನ ಚಲನೆಯನ್ನು ನಾವೇ ಹೊರಗೆ ತೆಗೆದಂತೆ ಆಗಿಬಿಡುತ್ತೆ. ಈಗಾಗಲೇ ಗುಡಿಸಿದ್ರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆ ಕಸದ ಬುಟ್ಟಿಯನ್ನು ಮನೆಯ ಒಳಗೆ ಒಂದು ಮೂಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಅದು ಬೆಳಗಿನ ಸೂರ್ಯೋದಯದ ಮೊದಲು ಹೊರಗೆ ಹಾಕಬಾರ್ದು, ಬೆಳಿಗ್ಗೆ ಸೂರ್ಯೋದಯದ ಆದ್ಮೇಲೆ ಹಾಕಬೇಕು. ಈ ತಕ್ಷಣದ ಪರಿಹಾರಕ್ಕಾಗಿ ಆ ಕಸದ ಮೇಲೆ ಸ್ವಲ್ಪ ಅರಿಶಿನ ನೀರು ಸಿಂಪಡಿಸಿದ್ರೆ ಅದರ ಒಂದು ನಕಾರಾತ್ಮಕತೆ ಕಡಿಮೆ ಆಗುತ್ತೆ. 2ನೇ ತಪ್ಪು ಈ ಸಮಯದಲ್ಲಿ ಮಲಗೋದು. ಸಂಜೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಳಿತುಕೊಳ್ಳುವಾಗ ನಿದ್ದೆ ಬರೋದು ಸಾಮಾನ್ಯ. ಆದರೆ ಸಂಧ್ಯಾಕಾಲದಲ್ಲಿ ಮಲಗಿದರೆ ಅದು ಆಲಸ್ಯ, ದರಿದ್ರ, ಜಡತೆ, ಕ್ರಿಯಾರಹಿತತೆ ಅಂತ ಗ್ರಹಿಸಲಾಗುತ್ತೆ. ಲಕ್ಷ್ಮೀದೇವಿ ಚೇತನ, ಚಟುವಟಿಕೆ, ಪ್ರಪಂಚಕ್ಕೆ ಸಿದ್ಧತೆ ಇಷ್ಟಪಡುವವಳು. ಆದರೆ ಈ ಜ್ಯೇಷ್ಠಾದೇವಿ ಏನಿದ್ದಾರೆ ಅಂದರೆ ಈ ದರಿದ್ರಾದೇವಿ, ಅವರು ಸೋಮಾರಿತನ ಇರುವ ಮನೆ, ಸ್ವರ್ಗದ ಇದ್ದ ಥರ ಅವರಿಗೆ. ಈಗಾಗಲೇ ಮಲಗಿದ್ರೆ ಎದ್ದ ತಕ್ಷಣ ಕೈಕಾಲು ಮುಖಗಳನ್ನೆಲ್ಲ ತಣ್ಣೀರಿಂದ ತೊಳೆದು ದೇಹದ ಕಂಪನಗಳನ್ನು ಚೇತನಗೊಳಿಸಿ ನಂತರ ಪೂಜಾ ಸ್ಥಳವನ್ನು ಕರ್ಪೂರವನ್ನು ಹಚ್ಚಿ ಓಂ ನಮೋ ನಾರಾಯಣಾಯ ನಮಃ, ಓಂ ನಮೋ ಲಕ್ಷ್ಮೀ ಅಂತ 11 ಬಾರಿ ನೀವು ಜಪಿಸಿದ್ದೆ ಆದರೆ ಆ ಆಲಸ್ಯದ ದೋಷ ಶಮನವಾಗುತ್ತೆ. 3ನೇ ದೊಡ್ಡ ತಪ್ಪು ಹಣ, ಹಾಲು, ಮೊಸರು, ಉಪ್ಪು, ಹುಣಸೆಹಣ್ಣು ಇತ್ಯಾದಿ ಸೌಭಾಗ್ಯ ವಸ್ತುಗಳನ್ನು ಬಾಗಿಲು ದಾಟಿಸಿ ನೀವು ಸಂಧ್ಯಾ ಕಾಲದ ನಂತರ ಆಚೆ ಕೊಡೋಕೆ ಹೋಗಬೇಡಿ. ಈ ವಸ್ತುಗಳು ಮನೆಯ ಐಶ್ವರ್ಯ ಮತ್ತು ಧನ್ಯದ ಸಂಕೇತ. ಇವುಗಳನ್ನು ಸೂರ್ಯ ಮುಳುಗಿದ ನಂತರ ಬಾಗಿಲಿಂದ ಹೊರಗೆ ನೀಡಿದರೆ ನಿಮ್ಮ ಮನೆಯಲ್ಲಿರುವ ಸೌಭಾಗ್ಯವನ್ನು ನೀವೇ ಹೊರಗೆ ತಳ್ಳಿದಂತಾಗಿಬಿಡುತ್ತೆ. ನೆರೆಮನೆಯವರು, ಪಕ್ಕದ ಮನೆಯವರು ಏನೋ ಕೇಳಿದಾಗ ಕೊಡದೇ ಇರೋದು ತಪ್ಪು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದೇ ನಿಮ್ಮ ದೊಡ್ಡ ತಪ್ಪು. ಆದರೆ ಸರಿಯಾದ ವಿಧಾನ, ಅವರು ಬಂದು ಬಾಗಿಲಲ್ಲಿ ನಿಂತುಕೊಂಡಿದ್ದಾಗ ನೇರವಾಗಿ ಕೈಗೆ ಕೊಡೋದಕ್ಕೆ ಹೋಗಬೇಡಿ. ಅವರಿಗೆ ಮೊದಲೇ ಒಳಗೆ ಬರೋದಕ್ಕೆ ಹೇಳಿ, ಮನೆಯೊಳಗಿನ ಆಸನದಲ್ಲಿ 1 ನಿಮಿಷ ಕುಳಿತುಕೊಳ್ಳೋದಕ್ಕೆ ಹೇಳಿ, ನಂತರ ವಸ್ತು ನೀಡಿ. ಹೀಗೆ ಮಾಡಿದರೆ ದೋಷ ಕಡಿಮೆಯಾಗುತ್ತೆ, ಆದರೆ ಕಂಪ್ಲೀಟ್ ಹೋಗೋದಿಲ್ಲ. 4ನೇ ತಪ್ಪು ಸಂಧ್ಯೆಯ ಹೊತ್ತಿನಲ್ಲಿ ಉಗುರು ಅಥವಾ ಕೂದಲು ಕತ್ತರಿಸೋದು. ದೇಹದ ಅಂಶಗಳನ್ನು ಈ ಸಮಯದಲ್ಲಿ ಕತ್ತರಿಸುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಅಂತ ನಮಗೆ ಪುರಾಣಗಳು ಹೇಳುತ್ತೆ. ಆಯುಷ್ಯ ಶಕ್ತಿ ಹಾಗೂ ದೈಹಿಕ ಚೇತನಕ್ಕೆ ಹಾನಿಯಾಗುತ್ತೆ ಅಂತ ನಂಬಿಕೆ. ಈಗಾಗಲೇ ಕತ್ತರಿಸಿದ್ರೆ ಅದನ್ನು ಮನೆಯ ಒಳಗಿನ ಕಸದ ಬುಟ್ಟಿಯಲ್ಲಿ ಹಾಕಬಾರದು.
ಅವನ್ನ ಯಾರೂ ತುಳಿಯದ ಹೊರಗಿನ ಜಾಗದಲ್ಲಿ ಎಸೆದು ಬಂದ್ಬಿಡಿ. ನಂತರ ಉಪ್ಪು ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಿ. ಇನ್ನು 5ನೇ ತಪ್ಪು ಹೇಳೋದಾದರೆ ಮನೆಯ ಒಳಗಿನ ಜಗಳ, ಕಿರ್ಚಾಟ, ಕೆಟ್ಟ ಪದಗಳು, ಗೊಂದಲ ಇಂಥವೆಲ್ಲ ಸಂಧ್ಯಾ ಸಮಯದಲ್ಲಿ ಜಗಳ ಮನೆಯ ಶಾಂತಿಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಲಕ್ಷ್ಮಿ ಶಾಂತಿಯ ರೂಪಿಣಿ. ಜ್ಯೇಷ್ಠಾದೇವಿ ಜಗಳಕ್ಕೆ ಆಕರ್ಷಿತ ಆಗ್ತಾಳೆ. ಜಗಳ ನಡೆದ ಒಂದು ತಕ್ಷಣ ಮನೆಯಲ್ಲಿ ಯಾರಾದರೂ ಒಬ್ಬರು ಮೌನವಾಗಿರೋದು ತುಂಬ ಮುಖ್ಯ. ನಂತರ ಮನೆಯೊಳಗೆ ದೈವಿಕ ಶಕ್ತಿ ಒಂದು ಶಬ್ದ ತರಂಗಗಳನ್ನು ಹರಡಲು ವಿಷ್ಣು ಸಹಸ್ರನಾಮ ಅಥವಾ ಯಾವುದೇ ಒಂದು ದೈವಿಕ ಮಂತ್ರವನ್ನು ಕನಿಷ್ಠ 1 ಗಂಟೆ ಪ್ಲೇ ಮಾಡಿ. ಇದು ಜಗಳದಿಂದ ಉಂಟಾದ ನಕಾರಾತ್ಮಕ ಶಕ್ತಿಯನ್ನು ಒಡೆಯುತ್ತೆ. ಇನ್ನು 6ನೇದು ಮತ್ತು ಪ್ರಮುಖ ತಪ್ಪು ಯಾವುದಂದರೆ ಸಂಧ್ಯಾ ಕಾಲದಲ್ಲಿ ಕತ್ಲೆಯಲ್ಲಿ ಕುತ್ಕೊಂಡ್ಬಿಡೋದು, ದೀಪ ಹಚ್ಚದೆ ಇರೋದು. ಕೆಲವರು ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ಲೈಟ್ ಹಾಕೋದಿಲ್ಲ, ಆದರೆ ಸಂಧ್ಯಾ ಸಮಯದಲ್ಲಿ ಕತ್ತಲ ಮನೆಯಲ್ಲಿ ಕುಳಿತುಕೊಳ್ಳೋದು ನಿಷೇಧ. ಇದು ನಕಾರಾತ್ಮಕ ಶಕ್ತಿಗೆ ನಮ್ಮನ್ನೇ ನಾವು ಒಪ್ಪಿಸ್ಕೊಂಡಂತೆ. ಕತ್ಲೆ ಜ್ಯೇಷ್ಠಾದೇವಿಗೆ ಆಹ್ವಾನ. ಮರೆತು ಹೋದರೂ ಕೂಡ ತಕ್ಷಣ ಎಲ್ಲ ಲೈಟ್ಗಳನ್ನು ಆನ್ ಮಾಡಿ ನಂತರ ಪೂಜಾ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ಅದರ ಬೆಳಕನ್ನು ಮನೆಯ ಎಲ್ಲ ಮೂಲೆಗಳಿಗೆ ವಿಶೇಷವಾಗಿ ಮುಖ್ಯ ಬಾಗಿಲಿಗೆ ತೋರಿಸಿ, ತಾಯಿ ತಡವಾಯಿತು ಕ್ಷಮಿಸಿ ಅಂತ ದಯವಿಟ್ಟು ಒಳಗೆ ಬಾಮ ಅಂತ ಮಹಾಲಕ್ಷ್ಮಿಗೆ ಮನಸಾರೆ ಪ್ರಾರ್ಥನೆ ಮಾಡಿ. ಈ 6 ತಪ್ಪುಗಳು ನೀವು ಸಣ್ಣದಾಗಿ ನಿಮಗೇನು ನೋಡೋದಕ್ಕೆ ಇವೇನು ಸ್ಮಾಲ್ ಅಂತ ಅನ್ನಿಸ್ಬೋದು, ಆದರೆ ಇವೇ ಬಹಳ ದೊಡ್ಡದಾಗಿರುತ್ತೆ. ಸಂಪತ್ತಿನ ಚಲನೆ, ಮನೆಯಲ್ಲಿ ಶಾಂತಿ, ಆರೋಗ್ಯ, ಧೈರ್ಯ, ಮನೋಬಲ ಇವೆಲ್ಲವೂ ಈ ಸಂಧ್ಯೆಯ ಸಮಯದ ನಡವಳಿಕೆಗೆ ನೇರವಾಗಿ ಸಂಪರ್ಕ ಹೊಂದಿದೆ. ಇಂದಿನಿಂದಲೇ ಈ ತಪ್ಪುಗಳನ್ನು ನೀವು ಸ್ಟಾಪ್ ಮಾಡಿಬಿಡಿ. ತಪ್ಪು ಆಗಿಬಿಟ್ರೂ ಕೂಡ ಪರಿಹಾರಗಳನ್ನು ಪಾಲನೆ ಮಾಡಿ. ಮನೆಯನ್ನು ಶಾಂತ, ಸ್ವಚ್ಛ, ಬೆಳಕು ತುಂಬಿದ ದೈವಿಕ ಕಂಪನಗಳಿಂದ ಪೂರ್ತಿಯಾದ ಸ್ಥಳಗಳನ್ನು ಇಟ್ಕೊಳ್ಳಿ. ಹೀಗೆ ಮಾಡಿದರೆ ಜ್ಯೇಷ್ಠಾದೇವಿಯ ಪ್ರಭಾವ ದೂರವಾಗುತ್ತೆ ಮತ್ತು ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಮನೆಗೆ ಶಾಶ್ವತವಾಗಿ ಆಶೀರ್ವದಿಸಿ ನೆಲೆಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ರೀಚ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಎಲ್ಲರೂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ.